ಏನಿಲ್ಲ, ಊಟಗಳು ಅಷ್ಟೇನೇನು. ಸ್ನೇಹಿತರೆ ನಮಸ್ತೆ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ 80ನೇ ವರ್ಷದ ಶುಭಾಶಯಗಳು. ನೀವು ನೋಡ್ತಾ ಇರೋವಂಥ ದೃಶ್ಯ ನಮ್ಮ ಎಲ್ಲರ ಪ್ರೀತಿಯ ಸ್ನೇಹಿತೆಯಾಗಿರೋಂಥ ವಾಣಿ. ಅವರ ಮಗ ಉನ್ನತ ವ್ಯಾಸಂಗಕ್ಕಾಗಿ ಹೊರದೇಶಕ್ಕೆ ಹೊರಟಿರೋಂಥ ಸಂದರ್ಭದಲ್ಲಿ ಅವರು ಊರಾದಂಥ ನಗರ ಗಣಪತಿ ದೇವಸ್ಥಾನದಲ್ಲಿ ಶಿವಪ್ಪನಾಯಕನ ಸ್ಥಾಪನೆ ಮಾಡಿರೋಂಥದ್ದು, ಅವ್ರ ಕಾಲದ ಸ್ಥಾಪನೆ ಆಗಿರೋಂಥದ್ದು. ಆ ದೇವಸ್ಥಾನದಲ್ಲಿ ಒಂದು ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ಲು. ಹಾಗಾಗಿ ಎಲ್ಲ ಸ್ನೇಹಿತರು ಬಂದು ನನ್ನ ಮಗನ ಹರಿಸ್ಬೇಕು ಅಂತ ಕೇಳಿಕೊಂಡ್ರು. ಹಾಗಾಗಿ ನಾವೊಂದು 10-12 ಜನ ಭದ್ರಾವತಿಯಿಂದ ಹೊರಟ್ವಿ. ಅದೇನೋ ಇತ್ತೀಚೆಗೆ 1-2-3 ಪ್ರವಾಸ ಆಗಿದೆ ನಮ್ಮದೆಲ್ಲ ಕಂಟಿನ್ಯೂಸ್ ಆಗಿ. ಅದು ಯಾಕೆ ನಗ್ತೀವಿ, ಎಷ್ಟು ನಗ್ತೀವಿ ಅನ್ನೋದಕ್ಕೆ ಒಂದು ಲಿಮಿಟು ಇಲ್ಲ, ಯಾವುದು ಪ್ಯಾರಾಮೀಟ್ರು ಇಲ್ಲ. ಬಹುಶಃ ಅಷ್ಟೊಂದು ನಗ್ತೀವಿ. ಹಾಗಾಗಿ ಅದನ್ನು ತುಂಬ ಸಂತೋಷದ ವಿಚಾರ. ಹಾಗೆ ಮತ್ತು ವಾಣಿ ವಿಚಾರಕ್ಕೆ ಬಂದರೆ, ಎಲ್ಲ ತಂದೆ ತಾಯಿಗಳು ಆಸೆ ಇರುತ್ತೆ, ತನ್ನ ಮಕ್ಕಳು ಒಂದು ಉದ್ಯೋಗ ಮಾಡಬೇಕು, ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು, ತನ್ನ ದುಡಿಮೆನ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಆಸೆ ಇರುತ್ತೆ. ಹಾಗೆ ವಾಣಿನೂ ಸಹ ತನ್ನ ಮಗನ ಮುಂದಿನ ವ್ಯಾಸಂಗಕ್ಕಾಗಿ ಕಳಿಸ್ಕೊಡ್ತಾರಂಥದ್ದು. ಎಷ್ಟೋ ಮಕ್ಕಳುಗಳಿಗೋಸ್ಕರ ತಂದೆ ತಾಯಿಗಳು ಪೂಜೆ, ಹೋಮ ಹವನ ಅದು ಇದೆಲ್ಲ ಮಾಡಿಸ್ತಾರೆ, ಉಪವಾಸ ವ್ರತಗಳನ್ನ ಮಾಡ್ತಾರೆ. ಹಾಗಾಗಿ ಅದರಲ್ಲಿ ವಾಣಿನೂ ಒಬ್ಬಳು. ಹಾಗಾಗಿ ಮಕ್ಕಳು ಸಹ ಅರ್ಥ ಮಾಡ್ಕೋಬೇಕು ಅದನ್ನು, ನಮಗೋಸ್ಕರ ತಂದೆ ತಾಯಿಗಳು ಏನೇನು ಮಾಡಿಸ್ತಿದ್ದಾರೆ ಅಂತೇಳಿ. ಇಷ್ಟೆಲ್ಲ ಖರ್ಚು ಮಾಡಿ ಒಳ್ಳೆ ಊಟಕ್ಕೆ ಹಾಕಿದ್ಲು, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಹಾಗಾಗಿ ಅವ್ರ ಮಗ ಮುಂದಿನ ವ್ಯಾಸಂಗನ ತುಂಬ ಚೆನ್ನಾಗಿ ಮಾಡಲಿ ಅನ್ನೋದನ್ನ ಹಾರೈಕೆ ಅಷ್ಟೇ. ನಮ್ಮನ್ನೆಲ್ಲ ಇಡೀ ಭವ್ಯ ಗ್ರೂಪಿನ ನಾವೆಲ್ಲ 1985 ಬ್ಯಾಚು, 5th ಭದ್ರಾವತಿ ಭವ್ಯ ಕಾಲೋನಿ ಶಾಲೆಯಲ್ಲಿ ಓದೋವಂಥವ್ರು. ಹಾಗಾಗಿ ತುಂಬ ಚೆನ್ನಾಗಿತ್ತು. ಇದು ವಾಣಿಯವರ ಮನೆ. ಹಾಗೆ ಅಲ್ಲಿಂದ ಹೊರಟು ನಾವು ದೇವಗಂಗೆ ಅಂತೇಳಿ, ಹಕ್ಕ ತಂಗಿರ ಕೊಳ ಅಂತೇಳಿ, ಜೈವಿಕ ಗಡಿಯರು ಅಂತಲೂ ಕರೀತಾರೆ. ನೀರಿನ ಶಿವಪ್ಪನಾಯಕನ ಸ್ಥಾಪನೆ ಮಾಡಿರೋಂಥದ್ದು ತುಂಬ ಚೆನ್ನಾಗಿದೆ. ನೀರಿನ ಬಟ್ಲುಗಳು ಅಂತೇಳಿ ಕರೀತಾರೆ. ಅದು ಬಟ್ಲುಗಳು ತುಂಬ್ತಾ ಹೋಗ್ತಾಯಿತ್ತು ಅಂತೇಳಿ. ಬಹುಶಃ ಚಂಪಕ ಅರಸನು ಇದೇ ಒಂದು ರೀತಿಯಲ್ಲೇ ಬರುತ್ತೆ ನಮಗೆ. ಮೊದಲ ಪ್ರೇಮಸೌಧ ಅಂತೇನು ಕರಿತೀವಿ ಹಾಗೆ ನಾವು ಬಿದನೂರು ಕೋಟೆ ನೋಡ್ಲಿಕ್ಕೆ ಹೋದ್ವಿ. ಅದು ಸಹ ತುಂಬ ಸುಂದರವಾದ ಸ್ಥಳ, ನೋಡಲೇಬೇಕು. ಹೇಗೆ ಶಿವಪ್ಪನಾಯಕಲ್ಲಿ ನಿಂತ್ಕೊಂಡು ಆಡಳಿತ ಮಾಡ್ತಾಯಿದ್ರು, ಶಿವಪ್ಪನಾಯಕ ಪಟ್ಟಾಧಿಕಾರ ಆದಂಥ ಜಾಗ ಅದು. ಅದೆಲ್ಲ ತುಂಬ ಖುಷಿಯಾಗುತ್ತೆ. ಯಾರಿಗೆ ಇತಿಹಾಸ ಗೊತ್ತಿದ್ದರೆ ತುಂಬ ಖುಷಿಯಾಗುತ್ತೆ. ಇಷ್ಟೆಲ್ಲ ನಡೆದಿರೋಂಥ ಘಟನೆ ಜಾಗದಲ್ಲಿ ನಾವು ನಿಂತಿದ್ದೀವಿ ಅನ್ನೋದೇ ಒಂದು ದೊಡ್ಡ ಅನುಭವ. ಹಾಗಾಗಿ ಅದ್ರ ಇತಿಹಾಸ ತಿಳ್ಕೊಂಡೋಗಿ, ಎಲ್ಲರೂ ಹೋಗ್ಬೇಕನ್ನೋದಂಥವ್ರು ಇತಿಹಾಸ ತಿಳ್ಕೊಂಡೋಗಿ. ಅಲ್ಲೂ ಸಹ ಇತಿಹಾಸದ ಫಲಕಗಳು ಕಡಿಮೆ ಇದೆ, ಅವರು ಸಹ ವಿಸ್ತಾರವಾಗಿ ಅದನ್ನು ಹೇಳ್ಬೋದಾಗಿತ್ತು. ಅಲ್ಲಿ ಗೈಡ್ಗಳ ಮಾಹಿತಿನೂ ಸ್ವಲ್ಪ ಕೊರತೆ ಇದೆ. ಹಾಗಾಗಿ ಇದು ನೋಡ್ತಾ ಇರ್ಬೋದು, ಬೋಟಿ ತುಂಬ ಸಣ್ಣದಾಗೆಲ್ಲ ತಿಂತಾಯಿದ್ವಿ ಅಂತೇಳಿ ಆ ನೆನಪಿಗೆ ತೊಗೊಂಡಿದ್ದಂಥದ್ದು. ನಮ್ಮ ಸ್ನೇಹಿತ ಆನಂದ ಮಲೆಬೆನ್ನೂರಿಂದ ತುಂಬ ಖುಷಿಯಾಗಿ ಬಂದಿದ್ದು. ಅಲ್ಲಿಂದ ಕರೀತಂಗೆ ನಮ್ಮ ಪ್ರಿಂಟಿಂಗ್ ಪ್ರೆಸ್ ಮಂಜುನಾಥು ಹಾಗೂ ನಾವೆಲ್ಲ ಸೇರ್ಕೊಂಡು ಕೆಲವು ಫೋಟೋಗಳು ತುಂಬ ಚೆನ್ನಾಗಿ ಬರುತ್ತೆ ಆ ಜಾಗದಲ್ಲಿ. ನಾವು ಹೆಂಗೆ ತೆಗೆದ್ರೆ ಆ ಪ್ರಕೃತಿ ಮಧ್ಯೆಲ್ಲ ಗ್ರೀನ್ ಆಗಿರುತ್ತಲ್ಲ, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದು ವಿಶ್ವನ ಮನೆಗೆ ಹೋದ್ವಿ, ವಿಶ್ವನ ಹೆಂಡ್ತಿ ಮನೆ, ತವರು ಮನೆಗೆ. ವಿಶ್ವ ತೀರ್ಕೊಂಡ್ಮೇಲೆ ಹೋದಂಥದ್ದು. ಚೆನ್ನಾಗಿತ್ತು. ಅಲ್ಲೊಂದು ಒಳ್ಳೆ ಮನೆ ಕಟ್ಟಿದ್ರು, ಮಲೆನಾಡು ಗಿಡ ಹಸುಗಳು ಕಟ್ಟಿದ್ರು, ಅವಲಕ್ಕಿ ಮಾಡಿದರು, ಪ್ರೀತಿಯಿಂದ ತಿಂದ್ಕೊಂಡು ಬಂದಿದ್ದಾಯಿತು. ಹಾಗಾಗಿ ಪ್ರತಿಯೊಬ್ಬರೂ ಫ್ರೆಂಡ್ಸ್ಗಳ ಜೊತೆ ಆದರೆ ಎಷ್ಟಾಗುತ್ತೋ ಅಷ್ಟು ಪ್ರವಾಸ ಕೈಗೊಳ್ಳಿ ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ಹಾಗಾಗಿ ಮೊನ್ನೆನೂ ವೀಡಿಯೋದಲ್ಲಿ ಹೇಳಿದ್ದೆ ನಾನು, ಪ್ರವಾಸ ಮಾಡಿ ಅಂತ ಹೇಳಿ. ಇವತ್ತಿನ ಒತ್ತಡದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ. ಹಾಗಾಗಿ ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ, ಎಷ್ಟೋ ಇದಾಗುತ್ತೆ. ಹಾಗೆ ಭದ್ರಾವತಿನಲ್ಲಿ ಒಂದು ಹೊಸ ಇದನ್ನು ಮಾಡಿ ನಿಲ್ಲಿಸಿದ್ರು, ಅದು ತುಂಬ ಚೆನ್ನಾಗಿದೆ. ನೋಡಿ ಭದ್ರಾವತಿಗೆ ಹೋದವರು. ಥ್ಯಾಂಕ್ ಯು.